ಕಾನಗೋಡಿನ ಹನುಮಂತ ದೇವಸ್ಥಾನದಿಂದ ಶಾಂತಿಪುರಕ್ಕೆ ಹೋಗುವ ರಸ್ತೆಯು ಮಣ್ಣು ರಸ್ತೆಯಾಗಿದ್ದು ಮಳೆಗಾಲದಲ್ಲಿ ಕೆಸರು ಗದ್ದೆಯಂತಾಗಿ ವಾಹನ ಸಂಚಾರಕ್ಕೆ ಮತ್ತು ಸಾರ್ವಜನಿಕರ ಓಡಾಟಕ್ಕೆ ಬಾರದಂತೆ ಆಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವ ಋತು ಸಂಚಾರ ರಸ್ತೆಯನ್ನು ನಿರ್ಮಿಸಿಕೊಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಸಿದ್ದಾಪುರ ತಾಲೂಕಿನ ಕಾನಗೋಡು ಗ್ರಾಮದ ಗ್ರಾಮಸ್ಥರು ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡಿದ್ದಾರೆ. 2021ರಿಂದ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿದರೂ ಸಹ ಯಾವುದೇ ರೀತಿಯ ಪ್ರಯೋಜನ ನಮಗೆ ಆಗಿಲ್ಲ. ಪಂಚಾಯತ್ದವರು ಸರ್ಕಾರದ ಯಾವುದೇ ಅನುದಾನ ತರಲು ಹೋದರೆ ತೆರಿಗೆಯನ್ನ ಕಟ್ಟಿ ಎಂದು ಹೇಳುತ್ತಾರೆ. ಆದರೆ ಸಾರ್ವಜನಿಕರಿಗೆ ಒದಗಿಸಬೇಕಾದ ಸೌಲಭ್ಯಗಳನ್ನು ಪಂಚಾಯತಿಯವರು ಯಾಕೆ ಒದಗಿಸುತ್ತಿಲ್ಲ? ರಸ್ತೆ ನಿರ್ವಹಣೆ ಮಾಡಬೇಕಾಗಿರುವುದು ಅವರ ಜವಾಬ್ದಾರಿಯಾಗಿತ್ತು. ಆದರೆ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಗಟಾರವನ್ನ ಎತ್ತದೆ ಗಟಾರದಲ್ಲಿ ಹೂಳು ತುಂಬಿಕೊಂಡಿದೆ. ಅಲ್ಲದೆ ಅಕ್ಕಪಕ್ಕದಲ್ಲಿ ಗಿಡಗಂಟಿಗಳು ಬೆಳೆದು ಹಾವು ಚೇಳು ವಿಷಜಂತಿಗಳು ಸೇರಿಕೊಂಡು ಇಲ್ಲಿ ಓಡಾಡುವ ವಿದ್ಯಾರ್ಥಿಗಳಿಗೆ ಹಾಗೂ ವೃದ್ಧರಿಗೆ ಯಾವ ಕ್ಷಣದಲ್ಲಾದರೂ ಅಪಾಯಗಳು ಆಗುವಂತಹ ಸ್ಥಿತಿ ಇದೆ. ಹೀಗಿದ್ದರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು ಇಲ್ಲಿನ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಒಂದು ರಸ್ತೆ ಪಡೆಯಬೇಕಾದರೆ ಇಷ್ಟೆಲ್ಲ ಸಾಹಸ ಮಾಡಬೇಕಾ? ಹೋರಾಟ ಮಾಡುವುದು ಅನಿವಾರ್ಯವಾ? ಮುಂದಿನ 1 ತಿಂಗಳ ಒಳಗಾಗಿ ಇಲ್ಲಿ ರಸ್ತೆ ನಿರ್ಮಾಣ ಆಗದಿದ್ದರೆ ಪಂಚಾಯತ್ ಎದುರು ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತದೆ ಎಂದು ಸ್ಥಳೀಯರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಶಾಸಕರು ಈ ಬಗ್ಗೆ ಗಮನವಹಿಸಿ ನಮಗೆ ವ್ಯವಸ್ಥಿತವಾದ ರಸ್ತೆ ನಿರ್ಮಿಸಿಕೊಡಿ ಎಂದು ಒತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿನಾಯಕ್ ನಾಯ್ಕ್, ಗಣಪತಿ ನಾಯ್ಕ್, RK ನಾಯ್ಕ್, ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದು ಸುದ್ದಿ ಪ್ರತಿನಿಧಿ, ನಾನು ದಿವಾಕರ್ ನಾಯ್ಕ್ ಸಂಪಕಂಡ. ಸ್ಥಳೀಯ ನಿರಂತರ ಹಾಗೂ ಪ್ರಮುಖ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ. ಧನ್ಯವಾದಗಳು. ಬನ್ನಿ ಗ್ರಾಮಸ್ಥರು ರಸ್ತೆ ಕುರಿತಾಗಿ ಏನು ಹೇಳಿದ್ರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಾನೂರು ಗ್ರಾಮ ಮಳ್ಳೋಣಿ ರೋಡಿಂದ ಶಾಂತಿಪುರವರೆಗೆ ಒಂದು 80 ಮನೆ ಇದೆ. ಅಲ್ಲಿ ಒಂದು 20 ಮಕ್ಕಳು ಶಾಲೆ ಮಕ್ಕಳು, ಒಂದು 10 ಮಕ್ಕಳು ಕಾಲೇಜ್ ಹೋಗೋ ಮಕ್ಕಳು ಇದ್ದಾರೆ. ಅವ್ರು ಡೈಲಿ ಓಡಾಡೋದು ತೊಂದರೆ ಆಗ್ತೈತಿ. ಸುಮಾರು 1 ಕಿಲೋಮೀಟರ್ ಆಗೋ ರೋಡ್ ಅದು. ನಾನು 2021ರಿಂದನೂ ಕೂಡ ಒಂದು ಅರ್ಜಿ ಕೊಡ್ತಾ ಬರ್ತಾ ಇದ್ದೀನಿ ಪಂಚಾಯತಿಗಾಗಲಿ ತಹಶೀಲ್ದಾರಿಗಾಗಲಿ. ಯಾವುದೇ ರೀತಿ ಮುಂದೆ ಕ್ರಮವನ್ನು ಕೈಗೊಂಡಿಲ್ಲ. ಅದೇ ಪಂಚಾಯತಿಂದ ಹಾಕ್ತಾರೆ, ಅದೇ ಮಣ್ಣು ಹಾಕ್ತಾರೆ. ಓಡಾಡಕ್ಕಂತೂ ಬರಲ್ಲ. ಇಷ್ಟಿಷ್ಟು ಉದ್ದ ಇದೆ. ನೀವು ಬಂದ್ರಿ ಅನ್ಸುತ್ತೆ. ಆ ರೋಡಲ್ಲಿ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಮಕ್ಳಿಗೆ ಹೋಗಕ್ಕಂತೂ ತುಂಬಾ ತೊಂದರೆ. ಆದ್ರೆ ಡೈಲಿ ಕೆಲ್ಸಕ್ಕೆ ಹೋಗೋರಿಗೂ ತೊಂದರೆ. ಮತ್ತೆ ಇಲ್ಲಿ ಅನೇಕ ನಮ್ಮ ಊರಿನ ಗದ್ದೆಗೆಲ್ಲ ಹೋಗೋರು ಗದ್ದೆ ಜಾಸ್ತಿ ಇದೆ, ಇದೇ ರೋಡಲ್ಲೇ ಹೋಗ್ತಾರೆ ಪ್ರತಿ ದಿವಸನ. ಮತ್ತೆ ನನ್ನ ಹತ್ರ 2021ರಿಂದ ಇಲ್ಲಿ 2026ವರೆಗೆ ಏನೇನು ಇದಿದೆ ಅದು ಎಲ್ಲ ಫೋಟೋನು ನನ್ನ ಹತ್ರ ಇದೆ. ಬೇಕಾದ್ರೆ ನಾನು ನಿಮ್ಗೆ ಸಲ್ಲಿಸ್ತೀನಿ. ರಸ್ತೆ ಆಗ್ಬೇಕು. ಅಕಸ್ಮಾತ್ ಈ ರಸ್ತೆ ಮಾಡಿಲ್ಲ ಅಂದ್ರೆ ನವೆಂಬರ್ 15ರ ಒಳಗೆ ಒಂದು ಧರಣಿ ಮಾಡುವಂತೂ ಎಲ್ಲ ಊರನ್ನೆಲ್ಲ ಸೇರ್ಕೊಂಡು ಧರಣಿ ಮಾಡ್ತೀವಿ. ನಮ್ಮ ಕೇರಿಯರೆಲ್ಲ ಪಂಚಾಯತಿ ಹತ್ರ ಮಾಡ್ತೀವಿ. ಇನ್ನೂವರೆಗೂ PDO ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ. ಮೇನು ನಮ್ಮ PDO ಅಲ್ವಾ, PDOನೇ ಫೋನ್ ಮಾಡ್ಕೊಂಡು 11,000 ಕೊಡ್ತೀನಿ ಅಂತ ಹೇಳ್ತಾರೆ. 11,000ದಲ್ಲಿ ಏನಾಗುತ್ತೆ ಕೆಲಸ? ಇದರಲ್ಲಿ ಒಂದು ಜೆಲ್ಲಿನಾರು ಹಾಕ್ಸಿದಾರ? ಇಲ್ಲ. ಸ್ಪಾಟ್ ಇನ್ಸ್ಪೆಕ್ಷನ್ ಏನಾರು ಮಾಡಿದಾರ? ಅದು ಇಲ್ಲ. ಈ ಒಂದು ಗಟಾರ ನೋಡ್ರಿ, ಗಟಾರನ್ನು ಸರಿಯಾಗಿ ತೆಗೆದುಕೊಡಲ್ಲ. ಒಂದು ರೋಡ್ ಮಾಡ್ತಾರೆ, ಅದ್ರ ಮೊಳಗೆ ಗಟ್ಟಿ ಇರೋ ರೋಡ್ ಮೇಲೆ ಮಣ್ಣು ಹಾಕಿ ಹೋಗ್ಬಿಟ್ರೆ ಆಯ್ತು, ಅಷ್ಟೇ ಅವ್ರ ಕೆಲಸ. ಸೈಡ್ ಕಟ್ಟಿಂಗು, ಗಟಾರ ಎತ್ತೋದಿಲ್ಲ. ಪಂಚಾಯತಿ ವ್ಯವಸ್ಥೆ ಹಿಂಗಾಗಿದೆ. ಯಾಕಂದರೆ ಪಂಚಾಯತಿಯಲ್ಲಿ ಕರೆಕ್ಟಾಗಿ ರೋಡ್ ಸೈಡಿಗೆ ಗಟಾರ ತೆಗೆದು ಆ ಸೈಡು ನೋಡಿ ಮಟ್ಟಿ ಬೆಳೆದಿದೆ. ಈಗ ನಿಮಗೆ ಕಾಣ್ತಿದೆ ಈ ಥರ ಮಟ್ಟಿ ಬೆಳೆದಿದೆ. ಆ ಮಟ್ಟಿನೆಲ್ಲ ಕಟಿಂಗ್ ಮಾಡಿದ್ರು ನೋಡಿ. ಯಾರು ಗಾಡಿ ತೊಗೊಂಡು ಫಾಸ್ಟಾಗಿ ಬಂದರೆ ಅವರು ಆಕ್ಸಿಡೆಂಟ್ ಆಗ್ತೈತಿ. ಅಂತ ಪರಿಸ್ಥಿತಿ ಆಕ್ಸಿಡೆಂಟ್ ಆಗ್ತದೆ. ಅಂತ ಪರಿಸ್ಥಿತಿ ಐತಿ. ಗಾಡಿ ನಿಲ್ಸೋ ಮತ್ತೊಂದೇನಂದ್ರೆ ತೆರಿಗೆ ಕಟ್ಟಿಲ್ಲ ಅಂದ್ರೆ ತೆರಿಗೆ ಏನಾರು ಅಪ್ಲಿಕೇಶನ್ ಬೇಕು ಅಂದಾಗ ತೆರಿಗೆ ದುಡ್ಡು ಕಟ್ಟಿ ಅಪ್ಲಿಕೇಶನ್ ತಗೊಳ್ರಿ ಅಂತ ಹೇಳ್ತಾರೆ. ಈ ವ್ಯವಸ್ಥೆ ಹೀಗಿದೆ. ಅಕಸ್ಮಾತ್ ನಾವು ಹೇಳ್ಬೋದಲ್ಲ, ಇಲ್ಲಿ ರೋಡ್ ಸರಿ ಮಾಡ್ಬಿಟ್ಟು ತೆರಿಗೆ ಕಟ್ತೀರಿ ಅಂತ ಹೇಳ್ಬೋದಲ್ಲ. ನಾವು ಯಾಕೆ ಮಾಡಲ್ಲ ಹೇಳ್ರಿ? ಅದು ಪ್ರತಿಯೊಬ್ಬನ ಹಕ್ಕು. ತೆರಿಗೆ ಕಟ್ಟಲೇಬೇಕಂದ್ರೆ ತೆರಿಗೆ ಕಟ್ಕೊಂಡು ನಾವು ಮುಂದೆ ಹೋಗ್ತೀವಿ. ಅದನ್ನ ಅವರು ಆ ಕೆಲಸ ಮಾಡಲ್ಲ. ಯಾವುದೇ ಒಂದು ಕೆಲಸಕ್ಕೆ ಹೋದ್ರು ಫಸ್ಟ್ ಮನೆ ತೆರಿಗೆ ಕಟ್ಸ್ಕೊಂಡು ಆಮೇಲೆ ಅಭಿವೃದ್ಧಿ ಬಗ್ಗೆ ಇಲ್ಲಿ ಶಾಲಾ ಮಕ್ಕಳು ಜಾಸ್ತಿ ಇದ್ದಾರೆ. ಓಡಾಡಲಿಕ್ಕೆ ಭಾರಿ ಸಮಸ್ಯೆ ಆಗ್ತದೆ. ಆದ ಕಾರಣ ರಸ್ತೆಯಲ್ಲಿ ಅವಶ್ಯಕತೆ ಇದೆ. ಮತ್ತು ಮಳೆಗಾಲದಲ್ಲಂತೂ ಇಲ್ಲಿ ಗಾಡಿಗಳನ್ನು ಓಡಾಡಿಸ್ಲಿಕ್ಕೆ ಆಗಲ್ಲ. ಆ ಪರಿಸ್ಥಿತಿ ಇದೆ. ಇವತ್ತು ಬಿಸಿಲು ಬಿಡಲಿಲ್ಲ ಅಂದರೆ ನೀವು ಬಂದರೂ ಅದೇ ಪರಿಸ್ಥಿತಿಯಲ್ಲೇ ತೋರಿಸ್ಬೇಕಾಗಿತ್ತು. ಅಂತ ವ್ಯವಸ್ಥೆ ಇದೆ. ಡೈಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಪೇನ್ ಕೊಡೆ, ಒಂದು ಪೇನ್ ಸೈಕಲ್ 2 ಸರಿ ಇಲ್ಲಿ ಹುಡುಗಬೇಕಾಗಿತ್ತು.
ಬೈಕ್ನಲ್ಲಿ ಅದೇ